ದೇಶದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೇ ಆಗಸ್ಟ್ 1ರಿಂದ 7 ಹೊಸ ನಿಯಮಗಳು ಜಾರಿ. ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಸಾಕಷ್ಟು ಹೊಸ ನಿಯಮಗಳೊಂದಿಗೆ ಬಂದಿದೆ. ಇದೇ ಆಗಸ್ಟ್ 1ರಿಂದ ಮೊಬೈಲ್ ಬಳಕೆದಾರರಿಂದ ಹಿಡಿದು ಬ್ಯಾಂಕ್ಗಳವರೆಗೂ ಸಾಕಷ್ಟು ಬದಲಾವಣೆಗಳು ಜನಸಾಮಾನ್ಯರ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತವೆ. ದೇಶದಲ್ಲಿ ಹೆಚ್ಚುತ್ತಿರುವ ತಂತ್ರಜ್ಞಾನ ಅಭಿವೃದ್ಧಿಯಿಂದಾಗಿ, ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ತಂತ್ರಜ್ಞಾನದಿಂದಾಗಿ ಗ್ರಾಹಕರ ಸುರಕ್ಷತೆಗಾಗಿ ಸಾಕಷ್ಟು ಬದಲಾವಣೆಗಳು ಮಾಡುವುದು ಅನಿವಾರ್ಯ. ದೇಶದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದಿಂದಾಗಿ ಜನಸಾಮಾನ್ಯರ ದಿನನಿತ್ಯದ ಸಾಕಷ್ಟು ವಸ್ತುಗಳ ಬೆಲೆ ಗಗನ ಮುಟ್ಟುತ್ತಿದೆ. ಬನ್ನಿ, ಇಷ್ಟಕ್ಕೂ ಇದೇ ಆಗಸ್ಟ್ 1ರಿಂದ ಜಾರಿಗೆ ಬಂದಿರುವ 7 ಹೊಸ ನಿಯಮಗಳು ಯಾವ್ಯಾವು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ. ಎಲ್ಪಿಜಿ ಬೆಲೆಗಳಲ್ಲಿ ಬದಲಾವಣೆ. ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಕಡಿತವನ್ನು ಘೋಷಿಸಿದ್ದು, ಬೃಹತ್ ಅಡುಗೆ ಇಂಧನವನ್ನು ಅವಲಂಬಿಸಿರುವ ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಗೆ ಪರಿಹಾರವನ್ನು ನೀಡುತ್ತಿವೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಸುಮಾರು 33.50 ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಆಗಸ್ಟ್ 1ರ ಇಂದಿನಿಂದ ಜಾರಿಗೆ ಬರಲಿದೆ. ಎಸ್ಬಿಐ ಕ್ರೆಡಿಟ್ ಕಾರ್ಡ್ ವಿಮಾ ಕವರ್ ಕೊನೆಗೊಳ್ಳುತ್ತದೆ. ನೀವು ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಾಗಿದ್ದರೆ, ವಿಶೇಷವಾಗಿ ನೀವು ಯುಸಿಒ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಪಿಎಸ್ಬಿ, ಕರೂರ್ ವೈಶ್ಯ ಬ್ಯಾಂಕ್ ಅಥವಾ ಅಲಹಾಬಾದ್ ಬ್ಯಾಂಕ್ನೊಂದಿಗೆ ಲಿಂಕ್ ಮಾಡಲಾದ ಸಹ ಬ್ರ್ಯಾಂಡೆಡ್ ಕಾರ್ಡ್ಗಳನ್ನು ಹೊಂದಿದ್ರೆ ಪ್ರಮುಖ ಸುದ್ದಿ ಇದೆ. ಆಗಸ್ಟ್ 11, 2025ರಿಂದ ಎಸ್ಬಿಐ ಆಯ್ದ ಎಲೈಟ್ ಮತ್ತು ಪ್ರೈಮ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ಹಿಂದೆ ಲಭ್ಯವಿದ್ದ ಉಚಿತ ವಾಯು ಅಪಘಾತ ವಿಮಾ ಕವರನ್ನು ಹಿಂತೆಗೆದುಕೊಳ್ಳುತ್ತದೆ. ಈ ವಿಮೆ 50 ಲಕ್ಷ ರೂಪಾಯಿಂದ 1 ಕೋಟಿಗೆ ಒಳಪಟ್ಟಿರುತ್ತದೆ ಮತ್ತು ಇದನ್ನು ತೆಗೆದುಹಾಕುವುದು ಎಂದರೆ ಅನೇಕ ಪ್ರಯಾಣಿಕರು ಮತ್ತು ಕಾರ್ಡುದಾರರಿಗೆ ಕಡಿಮೆ ರಕ್ಷಣೆಯನ್ನು ನೀಡುತ್ತದೆ. ಆಗಸ್ಟ್ 1ರಿಂದ ಯುಪಿಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ. ಆಗಸ್ಟ್ 1ರಿಂದ ರಾಷ್ಟ್ರೀಯ ಪಾವತಿ ನಿಗಮ ಡಿಜಿಟಲ್ ಪಾವತಿಗಳನ್ನು ಸುಗಮಗೊಳಿಸಲು ಮತ್ತು ಸರ್ವರ್ ಲೋಡನ್ನು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ. ಈ ಬದಲಾವಣೆಗಳು ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮತ್ತು ಇತರ ಯುಪಿಐ ಪ್ಲಾಟ್ಫಾರ್ಮ್ಗಳ ಬಳಕೆದಾರರ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಬ್ಯಾಲೆನ್ಸ್ ಚೆಕ್ ಮಿತಿ ದಿನಕ್ಕೆ ಗರಿಷ್ಠ 50 ಬಾರಿ. ಬ್ಯಾಂಕ್ ಖಾತೆಯ ಹುಡುಕಾಟ ದಿನಕ್ಕೆ ಗರಿಷ್ಠ 25 ಬಾರಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಚಂದಾದಾರಿಕೆಗಳಿಗಾಗಿ ಆಟೋ ಪೇ ಸ್ಲಾಟ್ಗಳು ನೆಟ್ಫ್ಲಿಕ್ಸ್ ಅಥವಾ ಎಸ್ಐಪಿಗಳಂತೆ ಕೇವಲ 3 ಸ್ಲಾಟ್ಗಳು ಬೆಳಗ್ಗೆ 10 ಗಂಟೆಯ ಮೊದಲು, ಮಧ್ಯಾಹ್ನ 1ರಿಂದ 5 ಗಂಟೆಯ ಮತ್ತು ರಾತ್ರಿ 9:30ರ ನಂತರ. ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ದಿನಕ್ಕೆ ಕೇವಲ 3 ಬಾರಿ, ಪ್ರತಿಯೊಂದರ ನಡುವೆ 90 ಸೆಕೆಂಡುಗಳ ಅಂತರದೊಂದಿಗೆ. ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳನ್ನು ಪರಿಷ್ಕರಿಸಬಹುದು. ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳು ಏಪ್ರಿಲ್ 9ರಿಂದ ಬದಲಾಗದೆ ಉಳಿದಿವೆ. ಆಗ ಮುಂಬೈ ದರಗಳು ಸಿಎನ್ಜಿಗೆ 79.50 ಪರ್ ಕೆಜಿ ಮತ್ತು ಪಿಎನ್ಜಿಗೆ 49 ರೂಪಾಯಿ ಯೂನಿಟ್ ಆಗಿತ್ತು. ಆಗಸ್ಟ್ನಲ್ಲಿ ಬ್ಯಾಂಕ್ ರಜಾ ದಿನಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರತಿ ತಿಂಗಳು ಬ್ಯಾಂಕ್ ರಜಾ ದಿನಗಳ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ. ಇದರಲ್ಲಿ ಹಬ್ಬಗಳು, ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರಿವೆ. ಆಗಸ್ಟ್ನಲ್ಲಿ ನಿಮ್ಮ ಸ್ಥಳವನ್ನು ಅವಲಂಬಿಸಿ ಆಯ್ದ ದಿನಾಂಕಗಳಲ್ಲಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಎಂದು ನಿರೀಕ್ಷಿಸಿ. ಎಟಿಎಫ್ ಬೆಲೆಗಳು ಹೆಚ್ಚಾಗಬಹುದು. ಎಲ್ಪಿಜಿಯಂತೆಯೇ ಏರ್ ಟರ್ಬೈನ್ ಇಂಧನ ಬೆಲೆಗಳನ್ನು ತೈಲ ಕಂಪನಿಗಳು ಪ್ರತಿ ತಿಂಗಳ 1ನೇ ತಾರೀಕಿನಂದು ಪರಿಶೀಲಿಸುತ್ತವೆ. ಈ ಆಗಸ್ಟ್ನಲ್ಲಿ ಬೆಲೆ ಏರಿದರೆ ಅದು ವಿಮಾನ ಟಿಕೆಟ್ ದರಗಳನ್ನು ಹೆಚ್ಚಿಸಬಹುದು. ಇದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ.